ವೀಕ್ಷಕರೇ, ಇವತ್ತು ನಾವು ನಮ್ಮ ಗದಗಿನ ಹೊಸ ಬಸ್ಸಿನ ಕಡೆ ಹೊಟ್ಟಿದ್ವಿ. ಅಚಾನಕವಾಗಿ ಸಿಗ್ಲಿ ಬಸ್ ಎಂದು ಪ್ರಖ್ಯಾತ ಪಡೆದಿರೋ ಅಲ್ಲಿದ್ರೆ ನಡ್ಕೊಂಡ್ ಬರ್ತಾ ಇದ್ದ. ನಡ್ಕೊಂಡ್ ಬರ್ಬೇಕಾದ್ರೆ ನೋಡಿ ನಮ್ಮ ದೋಸ್ತಿಗೆ ನಾ ಹೇಳಿದೆ, ನೋಡಿ ಅಲ್ಲಿ ಸಿಗ್ಲಿ ಬಸ್ ಹೊಂಟಾನ ಅಂತ ಅಂದ್ಬಿಡ್ಲೇನ ಅವ್ನು ಬೈಕ್ ನಿಲ್ಸ್ಕೊಂಡು ಅವನ ಹತ್ರ ಮಾತಾಡಕ್ಕೆ ಹೋದ್ವಿ. ಅವನು ಚೆನ್ನಾಗಿ ಮಾತಾಡಿದ. ಮತ್ತೆ ಆತಂದು ಏನೋ ಸ್ವಲ್ಪ ಮಾತುಗಳು ಮಾತುಗಳು ಆದ್ಮ್ಯಾಗ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಐತಿ, ಅದಕ್ಕೆ ಸ್ವಲ್ಪ ನಮ್ಮ ಯೂಟ್ಯೂಬ್ ಹೊಸ ಚಾನಲ್ ಐತಿ, ಅದ್ರ ಬಗ್ಗೆ ಎರಡು ಮಾತು ಮಾತಾಡ್ರಿ ಅಂತ ಹೇಳಿದಾರ. ಎರಡು ಮಾತು ಮಾತಾಡಿದ್ರು. ಮತ್ತೆ ತಮ್ಮ ಜೀವನದ ಬಗ್ಗೆ ನಮ್ಮ ಜೊತೆ ಹಂಚ್ಕೊಂಡ್ರು. ಈತನ ಬಗ್ಗೆ ಹೇಳ್ಬೇಕಪ್ಪ ಅಂದ್ರೆ ಏನಿಲ್ಲ, ಸಿಗ್ಲಿ ಬಸ್ ಏನಾರ ಯಾರು ಅಂತಂದ್ರೆ ಈತ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಸಿಗ್ಲಿ ಗ್ರಾಮದಲ್ಲಿ ಜನಿಸಿದ 1970ರಲ್ಲಿ ಜನನ ಅಕ್ಕನ. ಈತನ ಮೇಲೆ 245ಕ್ಕಿಂತ ಹೆಚ್ಚಿನ ಕೇಸುಗಳು ದಾಖಲಾದವು. ಇದ್ರೂ ಕೂಡ ಈತನು 30 ವರ್ಷಗಳ ಕಾಲ ಜೈಲಿನಲ್ಲಿ ಬಂದ್ರು ಕೂಡ ತನ್ನ ಜೀವನ ತಾನೇ ಪರಿವರ್ತನೆ ಮಾಡ್ಕೊಂಡು ಇವತ್ತಿನ ದಿವಸ ತನ್ನ ಸುಖಕರ ಜೀವನವನ್ನು ನಡೆಸಕೊಂತಾನ. ಈತನ ಬಗ್ಗೆ ಇನ್ನು ಹೆಚ್ಚಿನಾಗಿ ಹೇಳಬೇಕಪ್ಪ ಅಂದ್ರೆ ಎಷ್ಟು ಹೇಳಿದ್ರೂ ಸಾಕಾಗಲ್ಲ. ಇಷ್ಟ ಹೇಳಿ ಆತನ ಸಂಗೀತ ಜೀವನ ಬಗ್ಗೆ ತಿಳಿಸಿದ್ದೀನಿ. ಬಟ್ ಅವ್ರು ಇವತ್ತು ನನ್ನ ಜೊತೆ ನಡ್ಕೊಂಡಿರುವಂಥ ರೀತಿ ಮತ್ತು ಇವತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ಮಾತಾಡಿದ್ದ ಒಂದು ವಿಡಿಯೋ ಐತಿ, ಶಾರ್ಟ್ ವಿಡಿಯೋ ನೋಡ್ಕೊಂಬರೋಣ ಬರ್ರಿ. ಜನನಿ ಜನ್ಮ ಭೂಮಿ ಅನ್ನೋ ಈ ಹಿಂದುತ್ವದೊಳಗೆ ತಾಯಿ ಗರ್ಭದಿಂದ ಎದೆ ಹಾಲು ಕೊಡ್ದು ಅಂಬಿಗೆ ಹಾಲು ಎದ್ದು ನಿಂತ್ಕೊಂಡು ನಮ್ಮ ಅಂತ್ಯ ಎಲ್ಲಿವರೆಗಿದೆ ಅಲ್ಲಿವರೆಗೂ ನಾವು ನಡಿಬೇಕಾದಂಥ ದಾರಿಯಲ್ಲಿ ಕಸ ಕಡ್ಡಿ ಎಲ್ಲ ತೆಗೆದು ಮಡಿ ಮಾಡಿಕೊಂಡು ಹೋದರೆ ಪ್ರತಿಯೊಬ್ಬರಿಗೂ ಸರಿಯಾದಂಥ ವ್ಯವಸ್ಥೆ ಆಗುತ್ತೆ. ಇವತ್ತು ಆ ಒಂದು ಯೂಟ್ಯೂಬ್ ಚಾನಲ್ ಯಾವ್ದ್ರಿ ಅದು ಸರ್, ಎಸ್ ಪಿ ಟ್ರಾವೆಲರ್ ಅಂತ ಯೂಟ್ಯೂಬರ್ಸ್ ಆ ಚಾನಲ್ ಇದೆ. ಆ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಲೈಕ್ ಮಾಡಿರಿ. ನಮ್ಮಂಥವ್ರಂತಲ್ಲಿ ಹೇಳಿಕೆ ಪಡ್ಕೊಂಡಿದ್ದನ್ನು ತಾವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಬೇಕು ಅನ್ನೋದೇ ಈ ಸಿಗ್ಲಿ ಬಸ್ಸನ್ನ ಆಸೆ. ಜೈ ಹಿಂದ್, ಜೈ ಕರ್ನಾಟಕ.